ಮಾತು ಕೊಟ್ಟಿದ್ರು ಗೋವಿಂದರಾಜು, ಇವತ್ತು ಅದೆಲ್ಲ ಈಡೇರಿಸಿದವ್ರೆ. ಅವ್ರ ಮಾರ್ಗದರ್ಶನ ಏನಿತ್ತು ಅದರಂತೆ ನಡ್ಕೊಂಡೋಗಿದೆ. ಅವರು ಕೊಟ್ಟ ಮಾತು ತಪ್ಪಿಲ್ಲ. ನಾವು ಯಾವತ್ತು ಅರ್ಧ ರಾತ್ರಿನಲ್ಲಿ ಕರೆದ್ರು ಗೋವಿಂದರಾಜು ಅವ್ರಿಗೆ ಜೈ. ಕಾಂಗ್ರೆಸ್ ಬೆಂಬಲ ಸರ್ಕಾರದಿಂದ ಅಧ್ಯಕ್ಷರಾಗಿದ್ದೀವಿ ಹಾಗೂ ನಮ್ಮ ಎಲ್ಲ ಸದಸ್ಯರ ಬೆಂಬಲದಿಂದ ಸಹಕಾರದಿಂದ ಇವತ್ತು ಅಧ್ಯಕ್ಷ ಸ್ಥಾನ ಇದ್ದೀವಿ. ತಮ್ಮ ಪರಿಚಯ ಮಾಡ್ಕೊಡಿ. ಸುಜಾತ್ ಒಕ್ಕೂರು ಮೇಡಮ್, ಕೆಲವೇ ದಿನಗಳಿವೆ, ಎಷ್ಟು ಸಮಯ ಇರುತ್ತೋ ಅಷ್ಟು ಸಮಯ ನಮ್ಮೆಲ್ಲ ಸದಸ್ಯರ ಸಮ್ಮುಖದಲ್ಲಿ ನಮ್ಮ ಕೈಲಾಗಿದ್ದು ಮಾಡ್ಕೊಡ್ತೀವಿ. ಮೇಡಮ್, ಅವಿರೋಧ ಆಯ್ಕೆ ಮಾಡಿದ್ದ? ಮತ್ತೆ ಹೌದು, ಅವಿರೋಧ. ಎಷ್ಟು ಜನ ಸದಸ್ಯರು? 19 ಜನ ಸದಸ್ಯರು, 15 MLA ಶ್ರೀನಿವಾಸ್ ಅವರು, ಆಮೇಲೆ ಗೋವಿಂದಣ್ಣರು, ನಮ್ಮ ಪಂಚಾಯತಿ ಮೆಂಬರ್ ಎಲ್ಲ ಸದಸ್ಯರುಗಳು. ಮೇಡಮ್, ತಾವು ಹೆಣ್ಮಗಳಾಗಿ ಆಯ್ಕೆ ಆಗಿದ್ದೀರಾ. ಅಭಿವೃದ್ಧಿಗಿರ್ಬೋದು ಮತ್ತು ಹೆಣ್ಮಕ್ಳಿಗಿರ್ಬೋದು, ಅದು ಹೆಣ್ಮಕ್ಳಿಗೆ ಏನೇ ಅಭಿವೃದ್ಧಿ ಅದು ಇಟ್ಕೊಂಡು ಮಾಡ್ಕೊಡ್ತೀವಿ, ಸಹಕಾರ ನಮ್ಮ ಹೆಸರು ಕಲಿಮುಲ್ಲಾ ಮಾಜಿ ಈ ನಮ್ಮ ಪಂಚಾಯತಿ 1994ರಿಂದಲೂ ಬಸವರಾಜ ಇವತ್ತರೆಗೂ ಕಾಂಗ್ರೆಸ್ ಪಂಚಾಯತಿಯಾಗಿ ಉಳ್ಕೊಂಡ್ಬಂದಿದೆ. ಇದಕ್ಕೆಲ್ಲ ಸಹಕಾರ ಏನಂದರೆ ನಾಯಕತ್ವ ಕೂಡ ಯಾರಿಗಿರುತ್ತೆ ಆ ಪಂಚಾಯತಿ ಮಾತ್ರ ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಹೋಗೋಕ್ಕೆ ಸಾಧ್ಯ. ಅದು ಆ ಗೋವಿಂದಣ್ಣವ್ರ ಕಡೆಯಿಂದ ಆಗಿದೆ. ನಮ್ಮೆಲ್ಲ ಪಂಚಾಯತಿ ವ್ಯಾಪ್ತಿಯಲ್ಲೂ ಎಲ್ಲ ಗ್ರಾಮಗಳಿಗೂ ಸಹ ಶಾಸಕರ ಅನುದಾನ ಆಗಿರ್ಬೋದು, ಜೆಪಿ ಆಗಿರ್ಬೋದು, TP ಅನುದಾನ ಆಗಿರ್ಬೋದು, ಯಾವುದೇ ಅನುದಾನದಿಂದ ತಂದು ಎಲ್ಲ ಗ್ರಾಮಗಳಿಗೂ ಸಹ ಸಮನಾಗಿ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಇದು ಇವತ್ತು 5 ವರ್ಷವೂ ಸತತವಾಗಿ ಎಲ್ಲನೂ ಅಧ್ಯಕ್ಷರು ಅವಿರೋಧ ಆಗಬೇಕಾದ ಸುಲಭದ ವಿಚಾರ ಅಲ್ಲ. ನಮ್ಮ ತಾಲೂಕಲ್ಲಿ ಈ ನಮ್ಮ ಪಂಚಾಯತಿ ಮಾದರಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿನಂದನೆ. ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಜಯಂತಿ. ನಮ್ಮ ಪಂಚಾಯತಿ ಅವಿರೋಧವಾಗಿಯೇ ಆಯ್ಕೆ ಆಗೋದಿದೆ. 5 ವರ್ಷದಲ್ಲಿ ಅವಿರೋಧ ಯಾವುದೂ ವಿರೋಧ ಯಾವುದೂ ಇಲ್ಲ, ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮತ್ತು ಎಲ್ಲರೂ ತಮ್ಮ ತಮ್ಮ ಏನು ಟರ್ಮಲ್ಲಿ ಅವ್ರು ಏನು ಅವ್ರ ಕೈಯಲ್ಲಿ ಸಾಧ್ಯ ಅಷ್ಟನ್ನು ಪಂಚಾಯತಿಗೆ ಒಳ್ಳೆ ಕೆಲಸಗಳು ಜನತೆಗೂ ಒಳ್ಳೆಯದಾಗಿದೆ. ಎಲ್ಲ ಕಾರ್ಯಗಳಲ್ಲೂ ಅವರು ಸಹಕಾರ. ನಮ್ಮ MLA ಶ್ರೀನಿವಾಸ್ ಅವ್ರ ಕಡೆ ತುಂಬ ಸಪೋರ್ಟ್ ಮಾಡ್ತಾ ಮತ್ತು ಗೋವಿಂದರಾಜ್ ಒಬ್ಬ ಕಾಂಗ್ರೆಸ್ ನಾವು ಅವ್ರದ್ದು ಸೇವೆನೆಲ್ಲ ಸದುಪಯೋಗ ಜನತೆಗೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ತಪ್ಪೇನೈತೆ?